ಕಶ್ಮೀರ್ ವಾಯುನೆಲೆಯ ಮೇಲೆ ಕೂಡ ಪಾಕಿಸ್ತಾನ ದಾಳಿಗೆ ಪ್ರಯತ್ನಿಸಿದೆ. ಇವತ್ತು ರಾತ್ರಿ ಏನೇನಾಗುತ್ತೋ ಹೇಳೋದು ಕಷ್ಟ. F-16 ಯುದ್ಧ ವಿಮಾನವನ್ನೇನಾದರೂ ಭಾರತ ಹೊಡೆದು ಹಾಕಿರುವುದೇ ಸತ್ಯ ಆದರೆ ಪೂರ್ಣ ಪ್ರಮಾಣದ ಯುದ್ಧ ಆರಂಭ ಆಯಿತು ಅಂತ ಹೇಳಬಹುದು. ದಿಸ್ ಈಸ್ ಆಫ್ಟರ್ 54 ಇಯರ್ಸ್, 54 ವರ್ಷಗಳ ನಂತರ. 1971ರಲ್ಲಿ ಭಾರತ ಪಾಕಿಸ್ತಾನಗಳು ಇಂಥ ಯುದ್ಧ ಮಾಡಿದ್ದವು. ಅದಾದ ನಂತರ ಸಣ್ಣ ಪುಟ್ಟ ಸಂಘರ್ಷಗಳಿಗೆ ಸೀಮಿತವಾಗಿತ್ತು ಈ ವೈರತ್ವ. ಕಾರ್ಗಿಲ್ನಲ್ಲಿಯೂ ಕೂಡ ಭಾರತದ ಜಾಗವನ್ನು ಪಾಕಿಸ್ತಾನಿ ಸೇನೆ ಆಕ್ರಮಿಸಿಕೊಂಡಿತ್ತು. ಭಾರತದ ಸೈನ್ಯಕ್ಕೆ ಕೇವಲ ಪಾಕಿಸ್ತಾನಿ ಸೈನಿಕರನ್ನ ಹೊಡೆದು ಕಳಿಸುವ ಕೆಲಸವನ್ನು ಮಾತ್ರ ಕೊಡಲಾಗಿತ್ತು. LOC ದಾಟಬಾರದು ಅಂತ ಭಾರತದ ಸರ್ಕಾರ ಭಾರತೀಯ ಸೇನೆಗೆ ಕಂಡೀಷನ್ ಹಾಕಿತ್ತು. ಆ ಲೆಕ್ಕಾಚಾರದಲ್ಲಿ ಭಾರತದ ನೆಲವನ್ನಾಗಲಿ ಏರ್ ಸ್ಪೇಸ್ ಅನ್ನಾಗಲಿ, ಪಾಕಿಸ್ತಾನದ ನೆಲವನ್ನಾಗಲಿ ಏರ್ ಸ್ಪೇಸ್ ಅನ್ನಾಗಲಿ ಭಾರತ ಪ್ರವೇಶಿಸಿರಲಿಲ್ಲ. ಕಾರ್ಗಿಲ್ ಯುದ್ಧದಲ್ಲೂ ಸಹ 1971ರ ನಂತರ ಮೊಟ್ಟ ಮೊದಲ ಸಲ ನಾವಿದನ್ನು ನೋಡ್ತಾ ಇದ್ದೀವಿ. ಕೇವಲ F-16 ಮಾತ್ರ ಅಲ್ಲ, J-17 ಕೂಡ ಭಾರತ ಹೊಡೆದು ಹಾಕಿದೆ ಅಂತ ಸುದ್ದಿ ಬರ್ತಾ ಇದೆ. ಒಟ್ಟು 3 ಫೈಟರ್ ಜೆಟ್ಗಳನ್ನು, ಒಂದು F-16, ಒಂದು J-17. F-16 ಪಾಕಿಸ್ತಾನಕ್ಕೆ ಅಮೆರಿಕ ಕೊಟ್ಟಿರುವಂಥದ್ದು, ಅದರದ ಮೇಂಟೆನೆನ್ಸ್ ಕೂಡ ಅಮೆರಿಕಾನೇ ಮಾಡ್ತಾ ಇದೆ. J-17 ಪಾಕಿಸ್ತಾನಕ್ಕೆ ಚೀನಾ ಕೊಟ್ಟಿರುವಂತಹ ಯುದ್ಧ ವಿಮಾನ. 2 J-17ಗಳನ್ನ, ಒಂದು F-16 ಅನ್ನ ಧ್ವಂಸ ಮಾಡಲಾಗಿದೆ ಅನ್ನುವ ಸುದ್ದಿ ಬರ್ತಾ ಇದೆ. ಪಾಕಿಸ್ತಾನದ 3 ಫೈಟರ್ ಜೆಟ್ಗಳನ್ನು ಭಾರತ ಹೊಡೆದುರುಳಿಸಿದೆ ಅಂತ ಅಪ್ಡೇಟ್ ಬರ್ತಾ ಇದೆ. ಒಂದು F-16, 2019ರ ಏರ್ ಸ್ಟ್ರೈಕ್ ಸಂದರ್ಭದಲ್ಲಿ ಅಭಿನಂದನ್ ಹೊಡೆದುರುಳಿಸಿದ್ರು ಒಂದು F-16 ಅನ್ನ, ಜಾಗ್ವಾರ್ ಇಟ್ಕೊಂಡು. ಈಗ ಮತ್ತೊಂದು F-16 ಅನ್ನ ಭಾರತ ಧ್ವಂಸ ಮಾಡಿದೆಯಂತೆ. JF-17 2. ಇದನ್ನ ಪೂರ್ಣ ಪ್ರಮಾಣದ ಯುದ್ಧದ ಆರಂಭ ಅಂತ ಹೇಳಬಹುದು. ಪಾಕಿಸ್ತಾನದ 3 ಫೈಟರ್ ಜೆಟ್ಗಳನ್ನು ಭಾರತ ಹೊಡೆದುರುಳಿಸಿದೆ ಅನ್ನುವ ಸುದ್ದಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.